guys, good morning to everyone. ಜಾಸ್ತಿ ದಿನ ಆಯಿತು ವ್ಲಾಗ್ಸ್ ಅಪ್ಲೋಡ್ ಮಾಡಿ, ಸಾರಿ ಫಾರ್ ದಟ್. ಆ್ಯಂಡ್ ನೆಕ್ಸ್ಟ್ ಇವತ್ತು ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿದೆ. ಜಸ್ಟ್ ದೆರ್ ಈಸ್ ಆ್ಯನ್ ಈವೆಂಟ್ ಆಫ್ AWS ಸಬ್ಮಿಟ್ ಇನ್ ವೈಟ್ಫೀಲ್ಡ್. ಸೊ ಐ ಆಮ್ ಅಟೆಂಡಿಂಗ್ ದಟ್ ಎಕ್ಸಿಬಿಷನ್. ಸೊ ನಾನಿದು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು AWS ಸಬ್ಮಿಟ್ನ. ಈವೆಂಟ್ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ನಾನು ಅಲ್ಲೋಗಿ ನೋಡಿ ಹೇಳಬೇಕು ಹೆಂಗಿರುತ್ತೆ ಅಂತ. ದಿಸ್ ಈಸ್ ಮೈ ಫಸ್ಟ್. ಲೆಟ್ಸ್ ಸಿ ದೇ ಗಾಯ್ಸ್. ಬಾಯ್. ಐ ಗಾಟ್ ದ ಎಕ್ಸಿಬಿಷನ್ ಸೆಂಟರ್. ದಿಸ್ ಆ ಸೈಡಿಂದ ಹೋಗ್ಬೇಕು, ಫುಲ್ಲು ನಡ್ಕೊಂಡು ಹೋಗ್ಬೇಕು ಗಾಯ್ಸ್. ಫಾರ್ ದ ಫಸ್ಟ್ ಟೈಮ್ ಒಬ್ಬಳೇ ಬಂದಿದ್ದೀನಿ ಬೆಂಗಳೂರಿಗೆ. ಏನೋ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಚೆನ್ನಾಗಿದೆ ನೋಡಿ, ಎಷ್ಟು ಚಂದ ಉಂಟು. ಗೈಸ್, ಐ ಗಾಟ್ ದಿಸ್. ದಿಸ್ ವಾಸ್ ದ AWS ಸಬ್ಮಿಟ್. ಓಕೆ, ನಾವು ಒಳಗಡೆ ಹೋಗಿ ಹೆಂಗಿದೆ ಅಂತ ವಿಡಿಯೋ ಮಾಡೋಣ. ಇದೇ ಎಂಟ್ರೆನ್ಸ್ ಆಗಿರುತ್ತೆ AI ಸಬ್ಮಿಟ್ ಬೆಂಗಳೂರು. ದಿಸ್ ಇಸ್ ದ ಎಂಟ್ರೆನ್ಸ್. ವಿ ಹ್ಯಾವ್ ಟು ಗೋ ಇನ್ಸೈಡ್. ಒಳಗಡೆ ಹೋದ್ಮೇಲೆ ಈ ಥರ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ನ ಈಸ್ಕೊಂಡು ನಾವು ಎಂಟ್ರೆನ್ಸ್ಗೆ ಹೋಗಬೇಕು. ದೇ ವಿಲ್ ವೆಲ್ಕಮ್ ಅಸ್. ಎಂಟ್ರೆನ್ಸ್ ಎಲ್ಲ ಆದಮೇಲೆ ದೇ ಗಿವ್ ಅ ID ಕಾರ್ಡ್ ಆ್ಯಂಡ್ ವಿ ಹ್ಯಾವ್ ಟು ವೇರ್ ದಟ್. ಆಮೇಲೆ ಬಂದು ನಾವು ಇಲ್ಲಿ ಜಾಯಿನ್ ಆಗಬೇಕು, ಲೈನ್ ಫಾರ್ ಕಲೆಕ್ಟಿಂಗ್ ದ ಗುಡೀಸ್. ಆ್ಯಂಡ್ ಆಫ್ಟರ್ ಹಿಯರ್ ಇಟ್ ಈಸ್ ಫುಡ್. ನಾವಿಲ್ಲಿ ಫುಡ್ ತಿನ್ಕೊಂಡು ಬರ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಈಟ್ ಫುಡ್ ಟಿಫನ್. ಸೊ ಇಲ್ಲಿ ಮ್ಯೂಸಿಕ್ ಎಲ್ಲ ಇದೆ, ಕುತ್ಕೊಳ್ಳೋಕೆ ಪ್ಲೇಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸಿಟ್ ಆ್ಯಂಡ್ ರೆಸ್ಟ್. ಎನಿ ವರ್ಕ್ಸ್ ಆರ್ ದೇರ್ ವಿ ಕ್ಯಾನ್ ಡೂ. ಫ್ಯಾನ್ ಫುಲ್ ಹಾಕ್ಬಿಟ್ಟಿದ್ದಾರೆ, ತಣ್ಣಗೆ ಗಾಳಿ ಬರ್ತಿದೆ. ಈಗ ನಾವು ಬಂದು ಟಿಫನ್ ಮಾಡೋಣ ಅಂತ ಜಸ್ಟ್ ವಿ ಸರ್ವ್ಡ್ ourselves and we are eating. In that side we can get a games. This is a game of tech and I don't know exactly how to play, but I seen, that's it. The girl is playing here. ಇವರು ಆಡ್ತಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಸೇಮ್ ಲೈಕ್ ಕ್ಲೌಡ್ಸು, ಲೈಕ್ ಟೆಕ್ ಥರ ಈವೆಂಟ್ ಟೆಕ್ನಾಲಜಿ ಇನ್ಕ್ಲೂಡ್ ಮಾಡಿ ಗೇಮ್ಸ್ ರೆಡಿ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಡೂ ದಟ್. ದ ಗರ್ಲ್ ಈಸ್ ಡೂಯಿಂಗ್ ದ ಇಲ್ಲೇ ನಾವು ಗುಡೀಸ್ನ ಕಲೆಕ್ಟ್ ಮಾಡೋದು. ಲೈಕ್ ಅವರೊಂದು ಸ್ಕ್ಯಾನರ್ಸು ಇಲ್ಲ ಗೇಮ್ಸ್ ಇಟ್ಟಿರ್ತಾರೆ, ಲೈಕ್ ಸೆಷನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ನಾವು ಅದನ್ನು ಅಟೆಂಡ್ ಮಾಡಿ ವಿ ಕ್ಯಾನ್ ಕಲೆಕ್ಟ್ ಅ ಗುಡೀಸ್, ವಿ ಕ್ಯಾನ್ ವೆನ್. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಲೈಕ್ ದ LLMs ಬಿಲ್ಡಿಂಗ್ ಸೊ ಈಸಿಯಾಗಿ ಟು ದಿಸ್ ಟೆಕ್ ಅಂತ ಹೇಳ್ತಿದ್ದಾರೆ. ಲೈಕ್ LLMs ಹೆಂಗೆ ಬಿಲ್ಡ್ ಮಾಡ್ತಾರೆ, ಆಟೋಮೇಷನ್ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ರಿಯಲಿ ಫೀಲ್ so happy about this explanation. And she is telling about API keys ಹೆಂಗೆ ಯೂಸ್ ಮಾಡ್ಬೋದು. API keys ಯೂಸ್ ಮಾಡಿಕೊಂಡು ರೌಟರು ಅವೆಲ್ಲ ನಾವು IP ಅಡ್ರೆಸಸ್ ಎಲ್ಲ ಹೆಂಗೆ ಕೊಡ್ಬೋದು ಈಸಿಯಾಗಿ. ಆ್ಯಂಡ್ ಹೌ ಕ್ಯಾನ್ ವಿ ಬಿಲ್ಡ್ ಈಸಿಲಿ ದ ಪ್ರಾಜೆಕ್ಟ್ಸ್ ಆ್ಯಂಡ್ ದ ವೆಬ್ಸೈಟ್ಸ್ ಸೊ ಈಸಿಲಿ. ಆ್ಯಂಡ್ ಶಿ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದಟ್. ಈ ಒಂದು AWS ಸಬ್ಮಿಟ್ನೇ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ನ್ಯೂ ಟೆಕ್ನಾಲಜೀಸ್ನ ಲರ್ನ್ ಮಾಡ್ಕೊಳಕ್ಕೆ, ಗೆಟಿಂಗ್ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಮತ್ತು ನೆಟ್ವರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಏನಂದರೆ ಕಂಟೆಂಟ್ ಇನ್ಫ್ಲುಯೆನ್ಸರ್ ಸ್ಟುಡಿಯೋ ಅಂತ. ಲೈಕ್ ಯೂಸಿಂಗ್ ಅವರ್ ಫೋಟೋ ದೇ ವಿಲ್ ಜನರೇಟ್ AI ವಿಡಿಯೋ ಲೈಕ್ ಎ ಇನ್ಫ್ಲುಯೆನ್ಸರ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಒಂದು ಫೋಟೋ ತೊಗೊಂಡು ಅವರು ಆ ಒಂದು ಫೋಟೋನ ಪ್ರಾಂಪ್ಟ್ ಕೊಟ್ಟು ದೇ ವಿಲ್ make a video. This is the game. We can get that goodie also.
ಈ ಏವಿನ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ಸಿ. ದ ಮೇನ್ ಪರ್ಪಸ್ ಏನಂದರೆ ದ ಪೀಪಲ್ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್, ಎ ಐ ಮತ್ತು ನ್ಯೂ ಟೆಕ್ನಾಲಜೀಸ್ನ ಎಲ್ಲ ಬಿಸ್ನೆಸ್ ಮತ್ತು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾರೆ ಹೆಂಗೆ ಯೂಸ್ ಮಾಡಬೇಕು ಅಂತ. ದಟ್ಸ್ ದಿ ಲಂಚ್ ಟೈಮ್ಗೆ ತಿನ್ನಕ್ಕೆ ಬಂದ್ವಿ. ಇವ್ರು ನೋಡಿ ನಮ್ಮಣ್ಣ ಯಾರಾದರೂ ಬಿರಿಯಾನಿನ ಸ್ಪೂನಲ್ಲಿ ತಿಂತಾರಾ? ಯಪ್ಪ, ಇಲ್ಲಿ ಕೂಡ ಪ್ರೊಫೆಷ್ನಲ್ ಮೇಂಟೈನ್ ಮಾಡ್ತಾರೆ. ಬಿರಿಯಾನಿ ಕೈಯಲ್ಲೇ ತಿನ್ನಬೇಕು. After lunch we came to startup zone again to collect the goodies and play the games and won the goodies what they give. But there is so much of rush. In one stall they have many people to collect the goodies, but my Anna is so frustrated appa. After we came for another session of AI submit for 50 steps, and then you can see the car actually takes a 360-degree turn, and this is purely driven by prompts. Guys, finally done with the submit. Just ಇವಾಗ ಮೆಟ್ರೋ ಹತ್ರ ಹೋಗಬೇಕು. ಹ್ಯಾವ್ ಟು ಫೈಂಡ್ ದ ಮೆಟ್ರೋ. ಮತ್ತು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರ ಬಸ್ ಹತ್ಕೋಬೇಕು. AW submit ಚೆನ್ನಾಗಾಯಿತು. I feel good. So now I have to go for metro and catch the metro. Let's go to the Majestic. ಈಗ ಮೆಟ್ರೋಗೆ ರೀಚ್ ಆಗಿ ಟಿಕೆಟ್ ತೊಗೊಂಡು ಮೆಜೆಸ್ಟಿಕ್ಗೆ ಹೋಗೋಣ ವೈಟ್ಫೀಲ್ಡಿಂದ. ಹೆಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಾ ಇದ್ದೀನಿ. ನಾನಿವಾಗ ಏನು ಹೇಳಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನಾನು ಜಸ್ಟ್ ನಿನ್ನೆ AWS ಸಬ್ಮಿಟ್ಗೆ ಹೋಗಿದ್ದೆ, ಅಟೆಂಡ್ ಆಗಿದೆ. ಸೊ ಅಲ್ಲಿ ನಾನು ಸ್ವಲ್ಪ ಗುಡೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ತೋರಿಸೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ನನಗೆ ಏನು ಸಿಕ್ತು ಅಂದರೆ, ಜಸ್ಟ್ ಎಂಟ್ರೆನ್ಸ್ ಮಾತ್ರ ಸಾಗೋದಾಗಿತ್ತು. ಎಂಟ್ರೆನ್ಸ್ ಮಾತ್ರ ಮಸ್ಟ್ ಫೀಲ್ ಇತ್ತು. ವೇಟ್ ಐ ವಿಲ್ ಶೋ ಯು. ಫಸ್ಟ್ ಎಂಟ್ರೆನ್ಸಲ್ಲಿ ವಾಟ್ ದೇ ಗೇವ್ ಮೀನ್ಸ್, ವೇಟ್ ಐ ವಿಲ್ ಶೋ ಯು.
25 ನಿಮಿಷ. ಓಕೆ ಗಾಯ್ಸ್, ಸಾರಿ, ಒಂದು ಕೂಪನ್ನು ಅವರೇ ತೊಗೊಳ್ತಾರೆ. ಬಿಕಾಸ್ ಆ ಕೂಪನ್ ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಸ್ವ್ಯಾಕ್ಸು ಮತ್ತು ಗುಡೀಸ್ನ ಕಲೆಕ್ಟ್ ಮಾಡ್ಕೊಬೇಕಂದ್ರೆ ವಿ ಹ್ಯಾವ್ ಟು ಶೋ ದಟ್ ಕೂಪನ್. ಆ ಕೂಪನ್ನ ಫಸ್ಟ್ ಎಂಟ್ರೆನ್ಸಲ್ಲೇ ಕಲೆಕ್ಟ್ ಮಾಡ್ಕೊತಾರೆ. ಯಾವಾಗ ಕಲೆಕ್ಟ್ ಮಾಡ್ಕೊಂಡ್ರೆ ನಾವು ಅವರೊಂದು ಅಮೆಝಾನ್ಸ್ ಒಂದು ಬ್ಯಾಗ್ ಕೊಡ್ತಾರೆ, ಆವಾಗ ಎಂಟ್ರೆನ್ಸಲ್ಲೇ ಆ ಕೂಪನ್ ಕಲೆಕ್ಟ್ ಮಾಡ್ಕೊತಾರೆ. ಓಕೆ, ಈಗ ನಾನು ನನ್ನ ಗುಡೀಸ್ನ ತೋರಿಸೋಣ. ಲೆಟ್ ಸ್ಟಾರ್ಟ್. ದ ಫಸ್ಟ್ ಗುಡಿ ಐ ಗಾಟ್ ದಟ್ ವೈಲ್ ಶೋಯಿಂಗ್ ದಟ್ ಕೂಪನ್. ನೋ, ವೈಲ್ ಗೋಯಿಂಗ್ ಎಂಟ್ರೆನ್ಸಲ್ಲೇ ಅವ್ರು ಏನು ಕೊಡ್ತಾರೆ ಅಂದರೆ ID. ಜಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಗುಡಿ ಕಲೆಕ್ಟ್ ಮಾಡ್ಕೊಳ್ಳುವಾಗ ಬೂತ್ಸ್ ಹತ್ರ ಹೋದಾಗ ಜಸ್ಟ್ ದೇ ವಿಲ್ ಸ್ಕ್ಯಾನ್ ದಿಸ್ ID ಆ್ಯಂಡ್ ವಿ ಹ್ಯಾವ್ ಟು ಪ್ಲೇ. ನಾವು ಅವರು ಸ್ಕ್ಯಾನ್ ಮಾಡಿದ್ರೇ ನಾನು ಆ ಒಂದು ಗೇಮ್ನ ಆಡೋಕ್ಕಾಗುತ್ತೆ. ಜಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ to collect the goodies and to attend the all sessions and to attend all booths. We have to carry this. Okay, next thing I got that while showing that coupon, what I said that coupon ನಾನು ತೋರಿಸ್ತೀನಿ, ಫೋಟೋ ಇದೆ. ಆ ಕೂಪನ್ನ ನಾವು ಅವ್ರಿಗೆ ಕೊಟ್ಟ ಮೇಲೆ ಜಸ್ಟ್ ದೇ ವಿಲ್ ಗಿವ್ ದಿಸ್ ಬ್ಯಾಗ್. ಆ ಕೂಪನ್ ನಮ್ಮ ಹತ್ರ ಇದ್ರೆ ಮಾತ್ರ ನಮ್ಗೆ ಗುಡಿ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಸೊ ಜಸ್ಟ್ ವಿ ಹ್ಯಾವ್ ಟು ಕಮ್ ಅರ್ಲಿ ಟು ಕಲೆಕ್ಟ್ ದಟ್ ಕೂಪನ್. ಓಕೆ, ಜಸ್ಟ್ ಈ ಒಂದು ಬ್ಯಾಗ್ ಸಿಕ್ತು. ಜಸ್ಟ್ ಯು ಕ್ಯಾನ್ ಸಿ ದರ್. See, AWS Submit Bengaluru. Okay, just I got this bag, laptop bag. It's good. Okay, next goodie I got that. Next goodie is hat. You can see here. Okay, ಈ ಹ್ಯಾಟು ನಾನೇನು ಗೇಮ್ ಆಡಲಿಲ್ಲ. ಸೊ ಜಸ್ಟ್ ಐ ವೆಂಟ್ ನಿಯರ್ ದ ಬೂತ್ ಹತ್ರ ಹೋಗಿ ಜಸ್ಟ್ ಐ ಕಲೆಕ್ಟೆಡ್ ದಿಸ್. Upwind. Okay, this is one hat I got from their booth. Okay, yeah, it's nice. And next thing is ನಾನು ತೋರಿಸೋದೊಂದು ಲೈಕ್ ಇದು ಸ್ಟಿಕ್ಕರ್ಸ್. ಲೈಕ್ ನನಗೆ ಎಂಟ್ರೆನ್ಸಲ್ಲಿ ಬ್ಯಾಗ್ ಜೊತೆಯಲ್ಲಿ ಬಂದಿರೋದು. ದಿಸ್ ಆಲ್ಸೋ ಗುಡ್. ವಿ ಕ್ಯಾನ್ ಪೇಸ್ಟ್ ಟು ಅವರ್ ಲ್ಯಾಪ್ಟಾಪ್ಸ್ನಲ್ಲೇ ಪೇಸ್ಟ್ ಮಾಡ್ಕೋಬೋದು ಈ ಸ್ಟಿಕ್ಕರ್ಸ್ನ. ಯು ಕ್ಯಾನ್ ಸಿ, ಯಾ, ಇಟ್ಸ್ ನೈಸ್. ಓಕೆ, next thing I got that this hat, not this one booth. Like the booth name is like AI content influencers using AI. Use AI. Some content creators can create with an image and they'll take one image. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರೊಂದು ನಮ್ಮ ಇಮೇಜ್ನ ಕ್ಲಿಕ್ ಮಾಡಿಕೊಂಡು ಇಮೇಜ್ನ ತೊಗೊಂಡು ಒಂದು ಫೇಸ್ ಪಾರ್ಟ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ದೇ ಗಿವ್ ಎ ಪ್ರಾಂಪ್ಟ್. ಆ ಪ್ರಾಂಪ್ಟ್ನ ಕೊಟ್ಟ ಮೇಲೆ ಜನ್ರೇಟ್ ಆಗುತ್ತೆ ವಿಡಿಯೋ. ಲೈಕ್ ಫೋಟೋಯಿಂದ ವಿಡಿಯೋಗೆ ಜನ್ರೇಟ್ ಆಗಿ ಒಂದು ಸೆಂಟೆನ್ಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಲಿಪ್ಸಿಂಗ್ ಮಾಡಿಕೊಂಡು. ಜಸ್ಟ್ ಆ ಒಂದು ಆದಮೇಲೆ ಜಸ್ಟ್ ದೇ ಗೇವ್ ದಿಸ್ ಗುಡಿ. ಜಸ್ಟ್ ವಿ ಥಿಂಕ್ ಏನು ಕೊಡ್ತಾರೋ ಏನಿರುತ್ತೋ ಅಂತ ಫುಲ್ ಕ್ಯೂರಿಯಾಸಿಟಿಯಲ್ಲಿತ್ತು. ಬಟ್ ಅದು ದಿಸ್ ಸ್ಟ್ಯಾಂಡ್, ಫೋನ್ ಸ್ಟ್ಯಾಂಡ್ ಅನಿಸುತ್ತೆ, ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಇದು ಜಸ್ಟ್ ನಾವು ಎಷ್ಟೇ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಜಸ್ಟ್ ಏನಾದರೂ ಪ್ಲ್ಯಾಂಟ್ ಏನು ಕೊಡ್ತಾರೋ ಅಂತ ಅಂದ್ಕೊಂಡಿದ್ವಿ. ಬಟ್ ದೇ ಗೇವ್ ದಿಸ್ ಆಲ್ಸೋ ನೈಸ್. ದಿಸ್ ವರ್ಕ್ಸ್ ರೈಟ್. ಫೋನ್ ಸ್ಟ್ಯಾಂಡ್. ಓಕೆ, this is the goodie of third. Next fourth goodie I got that another one hat this, you can see, new relic. ಓಕೆ, ಈ ಒಂದು ಗುಡಿ ಹೆಂಗೆ ಸಿಕ್ತು ಅಂದರೆ ನನಗೆ ಜಸ್ಟ್ ಐ ಅಟೆಂಡ್ ಅವರೊಂದು ಬೂತ್ ಹತ್ರ. ಸೇಮ್ ಇದೆ ನೇಮ್ ಬೂತು. ಜಸ್ಟ್ ನಾನು ಅಲ್ಲೋದೆ. ಹೋದ್ಮೇಲೆ ಅವ್ರು ಏನು ಹೇಳಿದ್ರಂದರೆ, ನೀವೊಂದು ಸೆಷನ್ನ ಅಟೆಂಡ್ ಮಾಡಿ ಆ ಸೆಷನ್ನ ಕೇಳಿದ್ಮೇಲೆ ನಿಮ್ಗೊಂದು ಕೂಪನ್ ಕೊಡ್ತಾರೆ. ಆ ಕೂಪನ್ನ ನಾವು ತೊಗೊಂಡೋಗಿ ಗುಡೀಸ್ ಹತ್ರ ಕೊಟ್ಟರೆ ನಮಗೆ ಈ ಒಂದು ಹ್ಯಾಟ್ ಸಿಗುತ್ತೆ. ಲೈಕ್ ದಟ್ ಐ ಗಾಟ್ ದಿಸ್ ಲೈಕ್ ದಟ್. ಆಫ್ಟರ್ ಲಿಸನಿಂಗ್ ದ ಸೆಷನ್ ಐ ಗಾಟ್ ದಿಸ್ ಹ್ಯಾಟ್. ದಿಸ್ ಇಸ್ ಆಲ್ಸೋ ನೈಸ್. ಐ ಲೈಕ್ ದಿಸ್ ಹ್ಯಾಟ್. ಓಕೆ, ನೆಕ್ಸ್ಟ್ ಬಂದು ಐ ಗಾಟ್ ದಿಸ್ ಮೌಸ್ ಪ್ಯಾಡ್. ಇದೇನು ಗೇಮ್ ಆಡಿಲ್ಲ ಗಾಯ್ಸ್. ಜಸ್ಟ್ ನಾನು ಹೋಗಿ ಜಸ್ಟ್ ದೇ ಸ್ಕ್ಯಾನ್, ನನ್ನ ID ನ ಸ್ಕ್ಯಾನ್ ಮಾಡಿಬಿಟ್ಟು ದೇ ಗೇವ್ ದಿಸ್ ಅಷ್ಟೇ. ಏನು ಗೇಮ್ ಏನಿಲ್ಲ. ಓಕೆ, ನಾವು ಹೋಗಬೇಕು, ಆ ಬೂತ್ಸ್ ಹತ್ರ ಹೋಗಬೇಕು. ಏನೇನು ಗೇಮ್ಸ್ ಆಡ್ತಿದ್ದಾರೆ ಅಂದರೆ ನಾವು ವಿನ್ ಆಗ್ತೀವೋ ಇಲ್ಲೋ ಏನೋ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಟು ಪಾರ್ಟಿಸಿಪೇಟ್, ರೈಟ್? ಜಸ್ಟ್ ಅನದರ್ ಗುಡಿ ಐ ಗಾಟ್ ದಟ್ ಮೌಸ್ ಸಿಕ್ತು. ಲೈಕ್ ನಾನು ಈ ಮೌಸ್ ತೊಗೋಬೇಕು ಅಂತ ಜಾಸ್ತಿ ದಿನದಿಂದ ಅಂದ್ಕೊತಿದ್ದೆ. ಬಟ್
ಇಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಏನಂದರೆ ಇದು ಹೆಂಗಿತ್ತು ಅಂದರೆ ಆ ಬೂತ್ ಹತ್ರ ಹೋಗಿ ಜಸ್ಟ್ they'll give one scanner, we have to scan that. After the form will be ready, ಆ ಫಾರ್ಮ್ನ ಫಿಲ್ ಮಾಡಿ ನಾವು ಅವ್ರ ಲಿಂಕ್ಡಿನ್ನ ಫಾಲೋ ಮಾಡ್ತಾ ಇರಬೇಕು. ಆ ಲಿಂಕ್ಡಿನ್ನ ಫಾಲೋ ಮಾಡಿ ಅವ್ರು ಲಿಂಕ್ ಕೊಟ್ಟಿರ್ತಾರೆ. ಓಕೆ, ಆ ಲಿಂಕ್ಡಿನ್ನ ಫಾಲೋ ಮಾಡಿ ಆ ಒಂದು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಕೊಟ್ಟರೆ ಜಸ್ಟ್ ದೇ ಗೇವ್ ದಿಸ್ ನೌಸ್ ಅಷ್ಟೇ. ದಸ್ ಸಚ್ ವಾಟ್ ಈಸಿಯೆಸ್ಟ್ ವಿ ಕ್ಯಾನ್ ವಿನ್. ಓಕೆ, ಇದು ಸಿಕ್ತು. ಆ್ಯಂಡ್ ನೆಕ್ಸ್ಟ್ some stickers I got. You can see. I'll paste to my laptop. It's cute. And next that's it. This ID card is very important. ವೆರಿ ಅಂದರೆ ವೆರಿ ಇಂಪಾರ್ಟೆಂಟ್. ನೀವು ಬೂತ್ಸ್ ಹತ್ರ ಅಟೆಂಡ್ ಮಾಡಬೇಕಂದ್ರೆ ಜಸ್ಟ್ ಈ ಒಂದು ಐ ಡಿ ಕಾರ್ಡ್ ನೀವು ವೇರ್ ಮಾಡಿರಬೇಕು. ವೇರ್ ಮಾಡಿಲ್ಲ ಅಂದರೆ ಜಸ್ಟ್ ದೇ ಬ್ಯಾಕ್ ಔಟ್ಸೈಡ್. ವಿ ಹ್ಯಾವ್ ಟು ವೇರ್ ದಿಸ್ ಐ ಡಿ ಕಾರ್ಡ್. ಆ್ಯಂಡ್ ನೀವು ಬೂತ್ಸ್ ಹತ್ರ ಹೋಗಿ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅವರು ಇದನ್ನು ಸ್ಕ್ಯಾನ್ ಮಾಡೇ ಮಾಡ್ತಾರೆ. ಜಸ್ಟ್ ಕೀಪ್ ಇಟ್ ಸೇಫ್ ವೆನ್ ಯು ಗೋ ಫಾರ್ ದ ಸಬ್ಮಿಟ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಅಷ್ಟೇ, ಇಷ್ಟು ಗುಡೀಸ್ನ ಕಲೆಕ್ಟ್ ಮಾಡಿದ್ದೀನಿ. ಜಾಸ್ತಿ ಗುಡೀಸ್ನ ಕಲೆಕ್ಟ್ ಮಾಡಬೇಕಾಗಿತ್ತು, ಬಟ್ ಒಂದೊಂದು ಬೂತ್ ಹತ್ರ ದೇ ಆರ್ ಆಸ್ಕಿಂಗ್ ಕಂಪನಿ ಇಮೇಲ್ಸ್ ಆ್ಯಂಡ್ ಬಿಸ್ನೆಸ್ ಇಮೇಲ್ಸ್. ಸೊ ನಂದು ವರ್ಕೌಟ್ ಆಗಲಿಲ್ಲ ಇಮೇಲು, ಅವ್ರಿಗೆ ಪರ್ಸ್ನಲ್ ಇಮೇಲ್ ವರ್ಕೌಟ್ ಆಗಲಿಲ್ಲ. ಸೊ ನಾನು ಸುಮ್ಮನೆ ಹಾಕಿ ಸ್ವಲ್ಪ ಜಾಸ್ತಿ ಒಂದು 5 ಗೇಮ್ಸ್ ಆದರೂ ಅದು ಬಿಸ್ನೆಸ್ ಇಮೇಲ್ ಕೇಳ್ತು. ಸೊ ಆಡೋಕ್ಕಾಗಲ್ಲ ಅಂತ ಸುಮ್ಮನೆ, ನನ್ನ ಹತ್ರ ಬಿಸ್ನೆಸ್ ಇಮೇಲ್ ಇಲ್ಲ, ಕಂಪ್ನಿ ಇಮೇಲ್ ಇಲ್ಲ, ಐ ಆಮ್ ಎ ಸ್ಟೂಡೆಂಟ್. ಅದಕ್ಕೆ ಜಾಸ್ತಿ ಗುಡೀಸ್ನ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಜನ ಎಲ್ಲ ಜಾಸ್ತಿ ಗುಡೀಸ್ನ ಕಲೆಕ್ಟ್ ಮಾಡಿದ್ದಾರೆ. ಲೈಕ್ ಅವ್ರ ಕಂಪನಿ ಬೇಸ್ಡ್ ಆನ್ ಕಾಲೇಜ್ ಮುಗ್ದಿರೋರು, ಗ್ರ್ಯಾಜುಯೇಷನ್ ಅವರೆಲ್ಲ ಬಂದಿದ್ರು. ಸೊ ಅವ್ರಿಗೆ ಬ್ಲ್ಯಾಕ್ ಟ್ಯಾಕ್ಸ್ ಕೊಟ್ಟಿರ್ತಾರೆ. ಸೊ ಅವರು ಟೀ ಶರ್ಟ್ಸು, ಸ್ವ್ಯಾಗ್ಸು ಇಷ್ಟು ಎತ್ಕೊಂಡು ಹೋದ್ರು. ಬಟ್ ಐ ಗಾಟ್ ದಿಸ್ ಮಚ್. ಇಟ್ಸ್ ಓಕೆ, ಐ ಟ್ರೈ ಮೈ ಬೆಸ್ಟ್ ನೆಕ್ಸ್ಟ್ ಇಯರ್. ಓಕೆ, ನೆಕ್ಸ್ಟ್ ಇಯರು ಹೋಗಿ ಗುಡೀಸ್ನ ಚೆನ್ನಾಗಿ ಎತ್ಕೊಂಡ್ಬರ್ತೀನಿ. ಲೈಕ್ ನಾನು ಈ ಒಂದು ಸಬ್ಮಿಟ್ಗೆ ಇಷ್ಟೆಲ್ಲ ತಿಳ್ಕೊತಾ ಇದ್ದೀನಿ ಅಂದರೆ ಜಸ್ಟ್ ಐ ಹ್ಯಾವ್ ಟು ಸೇ ಅಬೌಟ್ ಮೈ ಬ್ರದರ್. ಲೈಕ್ ನಮ್ಮ ಅಣ್ಣ ಆ ಥರ ಹೀಲ್ ಸಪೋರ್ಟ್ಸ್ ಇನ್ ಲೈಕ್ ಟೆಕ್ ಇವೆಂಟ್ಸ್ ಹೆಂಗೆ ಎಲ್ಲಿರಬೇಕು. ಆ ಲಿಂಕ್ಡಿನ್ ಬಗ್ಗೆ ಗೊತ್ತಾಗಿದೆ ನನಗೆ ನಮ್ಮ ಅಣ್ಣಯಿಂದ. ಸೊ ಲಿಂಕ್ಡಿನ್ ಆಗಲಿ, ಈ ಥರ ಟೆಕ್ ಇವೆಂಟ್ಸು, ವಿ ಹ್ಯಾವ್ ಟು ಪಾರ್ಟಿಸಿಪೇಟ್, ವಿ ಹ್ಯಾವ್ ಟು ಲರ್ನ್ ನ್ಯೂ ಸ್ಕಿಲ್ಸ್. ಜಾಸ್ತಿ ಈ ಥರ ಎಲ್ಲ ನನಗೆ ಝೀರೋ ಅಂದರೆ ಝೀರೋ. ಈ ಒಂದು ಈವೆಂಟ್ಸ್ ಎಲ್ಲ ನನಗೆ ಮುಂಚೆನೇ ಗೊತ್ತಿದ್ದಿದ್ರೇ ಎಲ್ಲೋ ಇರ್ತಾಯಿದ್ವಿ ಬಿಡಿ. ಜಸ್ಟ್ ಈ ಈವೆಂಟ್ಸ್ ಎಲ್ಲ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಆಫ್ ಮೈ ಬ್ರದರ್ ಐ ಕೇಮ್ ಟು ನೋ ದಿಸ್ ಆ್ಯಂಡ್ ಆಲ್ ಇನ್ಫಾರ್ಮೇಷನ್. ಬಟ್ ಜಸ್ಟ್ ಥ್ಯಾಂಕ್ ಯು ಫಾರ್ ಯು ಪ್ರಭಾಸ್ ಅಣ್ಣ. ಈ ಅಣ್ಣ ನನಗೆ ಪರಿಚಯ ಕಾಲೇಜಲ್ಲಿ, ಲೈಕ್ ಸೀನಿಯರ್ ಆಗಿ. ಜಸ್ಟ್ ನೋ ವರ್ಡ್ಸ್ ಅಬೌಟ್ ಮೈ ಅಣ್ಣ. ಜಸ್ಟ್ ಹೀ ಈಸ್ ಲೈಕ್ ಮೈ ಓನ್ ಬ್ರದರ್. He'll cares, he'll teach me everything, like about the subjects, everything, how to be in a future. First he will concentrate, first you study, have to study. He'll talk in Telugu. He's from Andhra Pradesh. తెలుగులో మాట్లాడతాను. నీకు చదువుకో బాగా, చదివేదే కాదు, జాబ్స్ చాలా కష్టం ఉంది ఇప్పుడు దొరికేది. కాన్సన్ట్రేట్ చెయ్యి స్టడీస్ పైన, ఇంటర్న్షిప్స్ చెయ్యి, ఇంటర్వ్యూస్కో, నా హెల్ప్ తీసుకో, లింక్డ్ఇన్లో పోస్ట్ చెయ్యి, రీపోస్ట్ చేయి నేను చేసేవి అని. హీల్ టెల్ లైక్ దట్. ఓకే అన్న, ಐ ವಿಲ್ ಡೂ. ಓಕೆ. ಬಟ್ ನಾನು ಇಷ್ಟೊಂದು ತಿಳ್ಕೊಳಕ್ಕೆ ಕಾರಣ ಅಂದರೆ ನಮ್ಮ ಅಣ್ಣನೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಪ್ರಭಾಸ್ ಬ್ರೋ. ಓಕೆ, ಇಷ್ಟು ಗುಡೀಸ್ನ ಫೈನಲಿ ಇಷ್ಟು ಗುಡೀಸ್ನ ಕಲೆಕ್ಟ್ ಮಾಡಿದ್ದೀನಿ. ಜಸ್ಟ್ ಈ ಒಂದು AWS ಸಬ್ಮಿಟ್ ಅಂದರೆ ಜಸ್ಟ್ ಐ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ನ್ಯೂಲಿ. ಎಂಟ್ರೆನ್ಸೇ ಯಾವ ರೇಂಜಲ್ಲಿ ಇತ್ತಂದರೆ ಎಂಟ್ರೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಐ ಜಸ್ಟ್ ಲವ್ ದಟ್ ಬ್ಯಾನರ್ಸ್. AWS ನಮ್ಮ ಬೆಂಗಳೂರು. ದಿಸ್ ಈಸ್ ಐ ಥಿಂಕ್ ಪ್ರೊವೈಡ್ ಮಾಡಿದರು. ಆಫ್ಟರ್ನೂನ್ ಲಂಚ್ ಬಂದು ಬಿರಿಯಾನಿ, ನಾನ್ ವೆಜ್ ಆ್ಯಂಡ್ ವೆಜ್ ಎರಡೂ ಮಾಡಿದರು. ಲೈಕ್ ಮಾರ್ನಿಂಗ್ ಲೈಟಾಗಿ ಇಡ್ಲಿ, ಸಾಂಬಾರ್, ಫ್ರೂಟ್ಸ್, ಸಲಾಡ್ಸ್ ದೇ ಪ್ರೊವೈಡೆಡ್. ನಾನು ವಿಡಿಯೋಲಿ ಎಕ್ಸ್ಪೀರಿಯನ್ಸ್ ನ್ಯೂಲಿ. ಲೈಕ್ ನಾವು ಹೊಸ ಒಂದು ವಿಷಯದಲ್ಲಿ ನಾವು ಹೊಸದಾಗಿ ಏನೇನು ತಿಳ್ಕೊಬೋದು, ಏನೇನು ಲರ್ನ್ ಮಾಡ್ಬೋದು ಅಬೌಟ್ ದ ಫ್ಯೂಚರ್ ಸ್ಕಿಲ್ಸ್ ಆ್ಯಂಡ್ ಹೌ ಕ್ಯಾನ್ ವಿ ಗೆಟ್ ದ ಜಾಬ್ಸ್ ಅಂತ ಎಲ್ಲ ನಾವು ಜಾಸ್ತಿ ತಿಳ್ಕೊಬೋದಲ್ಲಿ. ವಿ ಹ್ಯಾವ್ ಟು ನೆಟ್ವರ್ಕ್ ಜಾಸ್ತಿ ಬೆಳೆಯುತ್ತೆ. ನಾವು ನೆಟ್ವರ್ಕಿಂಗ್ ಜಾಸ್ತಿ ಮಾಡ್ಕೊಬೇಕು. ಅಲ್ಲಿರೋರ ಹತ್ರ ನಾವು ಕೇಳಬೇಕು, ಕ್ವೆಶನ್ಸ್ ಕೇಳಬೇಕು. ದೇ ಆನ್ಸರ್ ಫಾರ್ ಲೈಕ್ ಪರ್ಫೆಕ್ಟ್ಲಿ ದೇ ಆನ್ಸರ್.
just we are just going to, taking goodies is not good in that events. We have to talk to the peoples, and we have to do like what is that, what is this, what is the use of that, what we can go in a future, like what we have to do get a job. ಇವೆಲ್ಲ ನಾವು ಕೇಳಬೇಕು. ಇವೆಲ್ಲ ಕೇಳಿದ್ರೆ ನಮ್ಗೊಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಲೈಕ್ ಈಗ ಕಾಲೇಜ್ ಬಗ್ಗೆ ಹೇಳೋ ಅವಸರನೇ ಬೇಡ. ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಸ್ಕಿಲ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ಜಸ್ಟ್ the certification is waste, but your skills, and they won't see, really they won't see your certifications in the jobs. Just you need the skills, the projects, what you build for your future, and what you will build that have to be in this stage. They'll guess that only, the HRs guess that only, the companies need that only, not your degree certificate and more. Okay, this okay guys, newly experienced, just ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು, ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಜಸ್ಟ್ ಲವ್ಡ್ ದಟ್, ಆ್ಯಂಡ್ ನೆಕ್ಸ್ಟ್ ಇಯರಲ್ಲೂ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ಐ ಲರ್ನ್ಡ್ ಮೆನಿ ಥಿಂಗ್ಸ್ ಇನ್ ದಿಸ್ ಸಬ್ಮಿಟ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.